ಎಸ್ ಪವರ್ ಟಿವಿ ಬಿಚ್ಚಿಡ್ತದೆ ಬುರ್ಡೆ ಗ್ಯಾಂಗ್ನ ತಪ್ಪೊಪ್ಪಿಗೆಯ ಕಹಿ ಸತ್ಯವನ್ನ. ಕಾನೂನಿನ ಅರಿವಿಲ್ಲದೆ ತಪ್ಪು ಮಾಡಿದ್ರೂ ತಕ್ಕ ಶಿಕ್ಷೆ ಆಗಬೇಕು. ಎಸ್ಐಟಿ ವಿಚಾರಣೆಗೆ ಹೋಗೋಕ್ಕೂ ಮುನ್ನ ಷಡ್ಯಂತ್ರದ ರೂವಾರಿ ಜಯನ್ ಮಾತನಾಡಿದಾನೆ. ಕಾನೂನಿನ ಅರಿವಿಲ್ಲದೆ ತಪ್ಪು ಮಾಡಿದ್ರೂ ತಕ್ಕ ಶಿಕ್ಷೆ ಆಗಬೇಕು ಅಂತ. ಇದೇನು ತಾನು ಸಾಚಾ ಅಂತ ತೋರಿಸ್ಕೊಳ್ಳಕ್ಕೋ, ಇಲ್ಲ ಮೊದಲೇ ಒಂದು ಬೇಲ್ ಅಪ್ಲಿಕೇಶನ್ ಹಾಕೊಂಡ್ಬಿಡೋಣ ಅಂತ ಹೇಳಕ್ಕೋ, ಅಥವಾ ಶಿಕ್ಷೆ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಕ್ಕೋ ಗೊತ್ತಿಲ್ಲ. ಸತ್ಯದ ಹೋರಾಟದಲ್ಲಿ ಸುಳ್ಳು ಸೃಷ್ಟಿ ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಪಶ್ಚಾತ್ತಾಪದಿಂದ ಶಿಕ್ಷೆಯ ಬಗ್ಗೆ ಮಾತನಾಡಿದ್ದಾನೆ ಜಯನ್ ಟಿ. ಎಸ್ಐಟಿ ಮುಂದೆ ಯಾವುದೇ ಸುಳ್ಳನ್ನ ಹೇಳೋದಕ್ಕಾಗಲ್ಲ, ಸತ್ಯವನ್ನೇ ಹೇಳಬೇಕು. ದೆಹಲಿಗೆ ಹೋಗಿರೋದು ಸೇರಿದಂತೆ ಎಲ್ಲ ವಿಚಾರಗಳನ್ನ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾರೆ. ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದೀನಿ ಅಂತ ಜಯನ್ ಹೇಳಿದ್ದಾನೆ. ನೋಡಿ, ಸುಳ್ಳು ಸೃಷ್ಟಿಯನ್ನ ಮಾಡ್ಲಿಕ್ಕಾಗಲ್ಲ. ನಾವು ಎಸ್ಐಟಿ ಮುಂದೆ ಸುಳ್ಳುಗಳನ್ನ ಹೇಳೋದಕ್ಕಾಗಲ್ಲ, ಸತ್ಯವನ್ನೇ ಹೇಳಬೇಕಾಗತ್ತೆ. ಎಲ್ಲ ವಿಚಾರದಲ್ಲೂ ಸತ್ಯ ನುಡಿಬೇಕಾಗತ್ತೆ. ಕಾನೂನಿನ ಅರಿವಿಲ್ಲದೆ ನಾವು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕಾಗತ್ತೆ ಅಂತ ಜಯನ್ ಮಾತಾಡಿದಾನೆ. ಹಾಗಾದ್ರೆ ಏನ್ ಹೇಳಿದಾನೆ ಜಯನ್, ಕೇಳಿಸ್ಕೊಳ್ಳಿ. ಆ ಕಾನೂನಲ್ಲಿ ಏನು ಕಾನೂನು ಅರಿವಿಲ್ಲದ ಏನೋ ನಾವು ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಕಾನೂನು ಅರಿವಿಲ್ಲದ ಏನೋ ನಾವು ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಕಾನೂನು ಅರಿವಿಲ್ಲದ ಏನೋ ನಾವು ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಅಲ್ಲ, ಅದು ಗೊತ್ತಾಗಬೇಕು, ಮುಂದಕ್ಕೆ ಗೊತ್ತಾಗಬೇಕು. ನನಗೂ ಏನೋ ಗೊತ್ತಾಗ್ತಾ ಇಲ್ಲ ಅದರ ವಿಷಯ ಏನಂತ. ಕಾನೂನು ಅರಿವಿಲ್ಲದ ಏನೋ ನಾವು ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್.